ಅತ್ಯಾಚಾರ ಆರೋಪ ಪ್ರಕರಣದಲ್ಲಿ ಬಂಧನವಾಗಿದ್ದಾರೆ. ಬೆಂಗಳೂರಿನ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯಲ್ಲಿ ಕಾಮಿಡಿ ಕಿಲಾಡಿಗಳು ಸೀಸನ್ 2 ವಿನ್ನರ್ ಮನು ವಿರುದ್ಧ ಅತ್ಯಾಚಾರ ಪ್ರಕರಣ ದಾಖಲಾಗಿದೆ. ಮನು ತನ್ನ ಮೇಲೆ ಹಲವು ಬಾರಿ ಅತ್ಯಾಚಾರ ಎಸಗಿದ್ದಾಗಿ ಸಹ ನಟಿ ದೂರನ್ನ ದಾಖಲಿಸಿದ್ರು. ಬಂಧನಕ್ಕೂ ಮುನ್ನ ಅತ್ಯಾಚಾರ ಪ್ರಕರಣದಲ್ಲಿ ಎಫ್ಐಆರ್ ದಾಖಲಾಗ್ತಾ ಇದ್ದಂತೆ ಮಡೆನೂರು ಮನು ಯಾರ ಸಂಪರ್ಕಕ್ಕೂ ಸಿಗದೆ ಫೋನ್ ಸ್ವಿಚ್ ಆಫ್ ಮಾಡಿದ್ದ. ಇದೀಗ ಬೆಂಗಳೂರಿನಲ್ಲೇ ಮಡೆನೂರು ಮನುವನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಬೆಂಗಳೂರಿನಲ್ಲಿ ಮಡೆನೂರು ಮನು ಬಂಧನವಾಗ್ತಾ ಇದ್ದಂತೆ ಹಾಸನ ತಾಲೂಕಿನ ಶಾಂತಿ ಗ್ರಾಮದ ಬಳಿಯ ಮಡೆನೂರು ಗ್ರಾಮದಲ್ಲಿರುವ ಮನು ಮನೆ ಖಾಲಿಯಾಗಿದೆ. ಫಾರ್ಮ್ ಹೌಸ್ ಒಳಗಿರುವ ಮನು ಮನೆಗೆ ಪತ್ನಿ ಹಾಗೂ ಪೋಷಕರು ಬೀಗ ಹಾಕಿ ತೆರಳಿದ್ದಾರೆ. ಕಾಮಿಡಿ ಕಿಲಾಡಿಗಳು ಮಡೆನೂರು ಮನು ವಿರುದ್ಧ ದಾಖಲಾಗಿರೋ ಎಫ್ಐಆರ್ನಲ್ಲಿ ಅನೇಕ ಗಂಭೀರ ಆರೋಪ ಮಾಡಲಾಗಿದೆ. ಕಾಮಿಡಿ ಕಿಲಾಡಿಗಳು ಮೂಲಕ 2018ರಿಂದ ಯುವತಿಗೆ ಮನು ಪರಿಚಯ ಆಗಿದ್ದು ಒಟ್ಟಿಗೆ ಕೆಲಸ ಮಾಡಿದ್ದಾಗಿ ಸಂತ್ರಸ್ತೆ ಹೇಳಿಕೊಂಡಿದ್ದಾರೆ. ಮನುವಿಗೆ ಈಗಾಗಲೇ ಮದುವೆಯಾಗಿ ಒಂದು ಮಗು ಇದೆ. ನವೆಂಬರ್ 11 2022ರಲ್ಲಿ ಶಿವಮೊಗ್ಗದ ಶಿಕಾರಿಪುರದಲ್ಲಿ ಕಾಮಿಡಿ ಕಿಲಾಡಿಗಳು ತಂಡದೊಂದಿಗೆ ಮನು ಮತ್ತು ಯುವತಿ ಹಾಸ್ಯ ಕಾರ್ಯಕ್ರಮ ನಡೆಸಿಕೊಟ್ಟಿದ್ರು. ಈ ವೇಳೆ ಸಂಭಾವನೆ ಕೊಡುವ ನೆಪದಲ್ಲಿ ಹೋಟೆಲ್ ರೂಮ್ಗೆ ಬಂದು ಅತ್ಯಾಚಾರ ಎಸಗಿರುವುದಾಗಿ ಆರೋಪಿಸಲಾಗಿದೆ. ಬಳಿಕ 2022ರ ಡಿಸೆಂಬರ್ 3ರಂದು ಮನೆಗೆ ಬಂದು ಬಲವಂತವಾಗಿ ತಾಳಿ ಕಟ್ಟಿ ಮದುವೆಯಾಗಿರುವುದಾಗಿ ದೂರಲಾಗಿದೆ. ಬಳಿಕ ಹಲವು ಬಾರಿ ಅತ್ಯಾಚಾರ ಎಸಗಿರುವ ಮನು 2 ಬಾರಿ ಗರ್ಭಪಾತ ಮಾಡಿಸಿರುವುದಾಗಿ ನಟಿ ಆರೋಪಿಸಿದ್ದಾರೆ. ಸಿನಿಮಾಗಾಗಿ ಮನುಗೆ ಲಕ್ಷಾಂತರ ರೂಪಾಯಿ ಹಣ ಕೊಟ್ಟಿರುವುದಾಗಿಯೂ ಆರೋಪಿಸಿರುವ ನಟಿ ಈ ವಿಚಾರ ಯಾರಿಗಾದ್ರೂ ಹೇಳಿದ್ರೆ ಕೊಲೆ ಮಾಡುವುದಾಗಿ ಬೆದರಿಕೆ ಹಾಕಿದ್ದಾನೆ ಅಂತ ದೂರಿನಲ್ಲಿ ಉಲ್ಲೇಖಿಸಿದ್ದಾರೆ. ಅತ್ಯಾಚಾರ ಪ್ರಕರಣದಲ್ಲಿ ಪೊಲೀಸರು ವಶಕ್ಕೆ ಪಡೆಯುವ ಮುನ್ನ ಮಡೆನೂರು ಮನು ವಿಡಿಯೋ ಹೇಳಿಕೆ ಸಾಮಾಜಿಕ ಜಾಲತಾಣದಲ್ಲಿ ಬಿಡುಗಡೆ ಮಾಡಿದ್ದಾರೆ. ನನ್ನ ವಿರುದ್ಧ ಉದ್ದೇಶಪೂರ್ವಕವಾಗಿ ಎಫ್ಐಆರ್ ಮಾಡಿಸಿದ್ದಾರೆ. ಇಬ್ಬರು ನಟರು ಮತ್ತು ಓರ್ವ ಲೇಡಿ ಡಾನ್ ಪಿತೂರಿ ನಡೆದಿದ್ದು ಒತ್ತಾಯ ಮಾಡಿ ದೂರನ್ನ ಕೊಡಿಸಿದ್ದಾರೆ ಅಂತ ಮನು ಪ್ರತ್ಯಾರೋಪ ಮಾಡಿದ್ದಾರೆ. ಇದು ಉದ್ದೇಶಪೂರ್ವಕವಾಗಿ ಅಂತ ನಾವೇನು ಹೇಳಕ್ ಬೇಕಾಗಿಲ್ಲ, ಅಲ್ಲೇ ಗೊತ್ತಾಗ್ತಿದೆ. ಯಾಕಂದರೆ ನಾಳೆ ಸಿನಿಮಾ ರಿಲೀಸ್, ಇಷ್ಟಪಟ್ಟು ಮಾಡಿರುವಂಥ ಸಿನಿಮಾ ಬೆಳಗಲಿ ಕಿಲಾಡಿ ಸಿನಿಮಾ ನಾಳೆ ಬೆಳಗ್ಗೆ ರಿಲೀಸ್, ಅದು ರಾಜ್ಯಾದ್ಯಂತ ರಿಲೀಸ್ ಆಗ್ತದೆ. ಈ ನಡುವೆ ನಾಳೆ ರಿಲೀಸ್ ನಾವು ಆಪರೇಷನ್ ಸಿಂಧೂರ ದಾಳಿ ಮೂಲಕ ತಕ್ಕ ಪಾಠವನ್ನ ಕಲಿಸಿದ್ದೇವೆ. ನನ್ನ ರಕ್ತನಾಳದಲ್ಲಿ ರಕ್ತ ಅಲ್ಲ, ಬದಲಿಗೆ ಸಿಂಧೂರ ಕುದಿಯುತ್ತಿದೆ ಅಂತ ಪ್ರಧಾನಿ ಮೋದಿ ಹೇಳಿದ್ದಾರೆ. ರಾಜಸ್ಥಾನದ ಬಿಕನೇರ್ನಲ್ಲಿ ಬಿಕನೇರ್ ಮುಂಬೈ ಎಕ್ಸ್ಪ್ರೆಸ್ ರೈಲನ್ನ ಉದ್ಘಾಟಿಸಿದ ಬಳಿಕ ಪ್ರಧಾನಿ ನರೇಂದ್ರ ಮೋದಿ ಭಾಷಣವನ್ನ ಮಾಡಿದ್ರು. ಈ ವೇಳೆ ಆಪರೇಷನ್ ಸಿಂಧೂರದ ಮೂಲಕ 22 ನಿಮಿಷದಲ್ಲಿ ಉಗ್ರರ 9 ನೆಲೆಗಳನ್ನ ನಾಶ ಮಾಡಿದ್ದೇವೆ. ನಮ್ಮ ಯೋಧರ ಧೈರ್ಯ, ಶಕ್ತಿ, ಸಾಮರ್ಥ್ಯ ಏನೆಂಬುದನ್ನ ತೋರಿಸಿದ್ದೇವೆ. ಉಗ್ರರನ್ನ ತಯಾರು ಮಾಡುವುದನ್ನ ಪಾಕಿಸ್ತಾನ ನಿಲ್ಲಿಸಬೇಕು. ಪಾಕ್ ಆಕ್ರಮಿತ ಕಾಶ್ಮೀರ ವಿಚಾರವಾಗಿ ಬಂದ್ರೆ ಮಾತ್ರ ಚರ್ಚೆಗೆ ಸಿದ್ಧ. ಅಲ್ಲಿವರೆಗೂ ಪಾಕಿಸ್ತಾನದ ಜೊತೆಗೆ ಯಾವುದೇ ಚರ್ಚೆ ಮಾಡಲ್ಲ ಅಂತ ಮೋದಿ ಖಡಕ್ ಎಚ್ಚರಿಕೆ ನೀಡಿದರು. 22 तारीख के हमले के जवाब में हमने 22 मिनट में आतंकियों के 9 सबसे बड़े ठिकाने तबाह कर दिए. दुनिया ने और देश के दुश्मनों ने भी देख लिया कि जब सिंदूर बारूद बन जाता है तो नतीजा क्या होता है. ಜಮ್ಮು ಕಾಶ್ಮೀರದ ಕಿಶ್ತ್ವಾರ್ನಲ್ಲಿ ಭಾರತೀಯ ಸೇನೆ ಉಗ್ರರ ಬೇಟೆ ತೀವ್ರಗೊಂಡಿದೆ. ಕಿಶ್ತ್ವಾರ್ನ ಚತ್ರುವಿನ ಸಿಂಗ್ಪೋರಾ ಪ್ರದೇಶದಲ್ಲಿ 4 ಉಗ್ರರನ್ನ ಸುತ್ತುವರಿದ ಭದ್ರತಾ ಪಡೆ ಗುಂಡಿನ ಮಳೆ ಸುರಿಸಿದೆ. ಉಗ್ರರಿಂದಲೂ ಪ್ರತಿದಾಳಿ ನಡೆದಿದ್ದು ಗುಂಡಿನ ಚಕಮಕಿಯಲ್ಲಿ 2 ಉಗ್ರರನ್ನ ಹೊಡೆದುರುಳಿಸಲಾಗಿದೆ. ಈ ಸಂಘರ್ಷದಲ್ಲಿ ಓರ್ವ ಭಾರತೀಯ ಸೇನೆ ಯೋಧ ಕೂಡ ಹುತಾತ್ಮರಾಗಿದ್ದಾರೆ. ಇನ್ನು ಶೋಪಿಯಾನ್ ತ್ರಾಲ್ ಭಾಗಗಳಲ್ಲೂ ಯೋಧರು ಜಮ್ಮು ಕಾಶ್ಮೀರ ಪೊಲೀಸರು ಜಂಟಿ ಕಾರ್ಯಾಚರಣೆ ಮುಂದುವರಿಸಿದ್ದಾರೆ. ಪಾಕಿಸ್ತಾನದ ಪರ ಬೇಹುಗಾರಿಕೆ ಆರೋಪದಲ್ಲಿ ಬಂಧನವಾಗಿರೋ ಜ್ಯೋತಿ ಮಲ್ಹೋತ್ರಾಳ ಪೊಲೀಸ್ ಕಸ್ಟಡಿ ಅವಧಿ ಇನ್ನೂ 4 ದಿನ ವಿಸ್ತರಿಸಲಾಗಿದೆ. ಮತ್ತೊಂದೆಡೆ ಹರಿಯಾಣದ ಈ ಯೂಟ್ಯೂಬರ್ ಜ್ಯೋತಿ ಜೊತೆಗೆ ಕಾಣಿಸಿಕೊಂಡಿದ್ದ ಪಾಕಿಸ್ತಾನದ ಹೈಕಮಿಷನ್ ಅಧಿಕಾರಿ ಡ್ಯಾನಿಶ್ ಓರ್ವ ಐಎಸ್ಐ ಏಜೆಂಟ್ ಅನ್ನೋದು ಬಯಲಾಗಿದೆ. ಭಾರತದ ರಾಯಭಾರ ಕಚೇರಿಯಲ್ಲಿ ಪಾಕ್ ಗುಪ್ತಚರ ಇಲಾಖೆ ಐಎಸ್ಐನ ಗೂಢಚಾರಿ ಡ್ಯಾನಿಶ್ ಅಲಿಯಾಸ್ ಎಹ್ಸಾನ್ ಉರ್ ರೆಹಮಾನ್ ಅನ್ನ ಪಾಕಿಸ್ತಾನವೇ ನೇಮಿಸಿತ್ತು ಅನ್ನೋದು ಪತ್ತೆಯಾಗಿದೆ. ರಾಜ್ಯದಲ್ಲಿ ಒಂದೇ ದಿನ 3 ಹೃದಯಾಘಾತಕ್ಕೆ ಬಲಿ. ಹಾಸನ ಜಿಲ್ಲೆಯ 19 ವರ್ಷದ ಯುವತಿ ಹಾಗೂ ಓರ್ವ ಯುವಕ ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ. ಹೊಳೆನರಸೀಪುರ ಪಟ್ಟಣದ ಮಡಿವಾಳ ಠಾಣೆಯ ಸಂಧ್ಯಾ ಬಾತ್ರೂಮ್ಗೆ ತೆರಳಿದ್ದ ವೇಳೆ ಕುಸಿದು ಬಿದ್ದು ಪ್ರಾಣ ಬಿಟ್ಟಿದ್ದಾಳೆ.
ಬೆಂಗಳೂರಿನಲ್ಲಿ ಕ್ಯಾಬ್ ಚಾಲಕನಾಗಿದ್ದ ಅರಕಲಗೂಡು ಕಾಡನ್ನೂರಿನ ನಿವಾಸಿ 19 ವರ್ಷದ ಅಭಿಷೇಕ್ಗೆ ಬಸವೇಶ್ವರ ನಗರದಲ್ಲಿ ನಿಂತಿದ್ದಾಗಲೇ ಹೃದಯಾಘಾತವಾಗಿದೆ. ಆಸ್ಪತ್ರೆಗೆ ಕರೆದೊಯ್ಯುವಷ್ಟರಲ್ಲಿ ಅಭಿಷೇಕ್ ಪ್ರಾಣಪಕ್ಷಿ ಹಾರಿ ಹೋಗಿದೆ. ಇತ್ತ ಕೊಡಗು ಜಿಲ್ಲೆಯ ಕುಶಾಲನಗರದಲ್ಲಿ ಉಪವಲಯ ಅರಣ್ಯಾಧಿಕಾರಿ 37 ವರ್ಷದ ದಿನೇಶ್ ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ. ರಾಷ್ಟ್ರ ರಾಜಧಾನಿ ದೆಹಲಿ ನಿನ್ನೆ ವಿಚಿತ್ರ ವಾತಾವರಣಕ್ಕೆ ಸಾಕ್ಷಿಯಾಗಿದೆ. ದೆಹಲಿಯಲ್ಲಿ ಸಂಜೆ ಧೂಳಿನ ಮಾರುತ ಎದ್ದಿದೆ. ಬಳಿಕ ದೆಹಲಿಯ ಉಷ್ಣಾಂಶ 40 ಡಿಗ್ರಿವರೆಗೂ ಏರಿಕೆಯಾಗಿದೆ. ಆದರೆ ದೆಹಲಿಯ ಜನರಿಗೆ ಸುಮಾರು 50 ಡಿಗ್ರಿಯಷ್ಟು ಉಷ್ಣಾಂಶವಿದೆಯೇನೋ ಅನ್ನುವಂತಹ ಅನುಭವವಾಗಿದೆ. ಇದಾದ ಮರುಗಳಿಗೆಯೇ ಭಾರೀ ಮಳೆಯೂ ಆಗಿದೆ. ಗಂಟೆಗೆ 79 ಕಿಲೋಮೀಟರ್ ವೇಗದಲ್ಲಿ ಬೀಸಿದ ಬಿರುಗಾಳಿ ಹಾಗೂ ಆಲಿಕಲ್ಲು ಸಹಿತ ಮಳೆಗೆ ದೆಹಲಿಯಲ್ಲಿ ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಗಿದೆ. 25ಕ್ಕೂ ಹೆಚ್ಚು ಮರಗಳು ಧರಾಶಾಹಿಯಾಗಿವೆ. ಬೃಹತ್ ವಿದ್ಯುತ್ ಕಂಬಗಳು ಬುಡಮೇಲಾಗಿವೆ. ರಸ್ತೆಗೆ ಅಳವಡಿಸಿದ್ದ ಕಮಾನುಗಳು ಕಳಚಿ ಬಿದ್ದಿವೆ. ಮರ ಬಿದ್ದು ಬೈಕ್ ಸವಾರ ಬಲಿಯಾಗಿದ್ರೆ ಗೋಡೆ ಬಿದ್ದು ಮಹಿಳೆ ಸಾವನ್ನಪ್ಪಿದ್ದಾಳೆ. ವಿದ್ಯುತ್ ತಂತಿ ತುಂಡಾಗಿ ಬಿದ್ದು ಮತ್ತೋರ್ವ ಬಲಿಯಾಗಿದ್ದಾನೆ. ದೆಹಲಿಯಲ್ಲಿ ಸುರಿದ ಆಲೆಕಲ್ಲು ಸಹಿತ ಮಳೆಗೆ ಶ್ರೀನಗರಕ್ಕೆ ತೆರಳುತ್ತಿದ್ದ 200 ಪ್ರಯಾಣಿಕರಿದ್ದ ವಿಮಾನ ಸಿಲುಕಿಕೊಂಡಿತ್ತು. 106 ಕಿಲೋಮೀಟರ್ ವೇಗದಲ್ಲಿ ಹಾರುತ್ತಿದ್ದ ವಿಮಾನ ಗಡಗಡ ನಡುಗೋಕೆ ಶುರುವಾಗಿತ್ತು. ಇದರಿಂದ ವಿಮಾನದಲ್ಲಿ ಜೀವಭಯ ಶುರುವಾಗಿತ್ತು. ಈ ವೇಳೆ ಮಹಿಳೆಯರು ಮಕ್ಕಳು ನಮ್ಮನ್ನ ಉಳಿಸೋ ದೇವರೇ ಅಂತ ಮಂತ್ರ ಪಠಿಸಿದ್ದಾರೆ. ಪ್ರಯಾಣಿಕರು ಜೀವಭಯದಿಂದ ಕಿರುಚಾಡಿದ ದೃಶ್ಯ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಇಂಡಿಗೋದ 6E2142 ವಿಮಾನ ದೆಹಲಿಯಿಂದ ಶ್ರೀನಗರಕ್ಕೆ ತೆರಳುವ ವೇಳೆ ಈ ಅಪಾಯ ಎದುರಾಗಿತ್ತು. ತಕ್ಷಣ ವಿಮಾನದ ಪೈಲಟ್ ಶ್ರೀನಗರ ವಿಮಾನ ನಿಲ್ದಾಣಕ್ಕೆ ತುರ್ತು ಪರಿಸ್ಥಿತಿಯ ಮಾಹಿತಿ ನೀಡಿದ್ದಾರೆ. ಬಳಿಕ ವಿಮಾನ ಶ್ರೀನಗರ ವಿಮಾನ ನಿಲ್ದಾಣದಲ್ಲಿ ತುರ್ತು ಭೂಸ್ಪರ್ಶ ಮಾಡಿದೆ. ಇನ್ನು ಆಲಿಕಲ್ಲು ಮಳೆಯ ತೀವ್ರ ಹೊಡೆತಕ್ಕೆ ಇಂಡಿಗೋ ವಿಮಾನದ ಮುಂಭಾಗದ ನೋಸ್ಕೋನ್ ಜಖಂಗೊಂಡಿದೆ. ತುರ್ತು ಭೂಸ್ಪರ್ಶ ಮಾಡುತ್ತಿದ್ದಂತೆ ವಿಮಾನದಲ್ಲಿದ್ದ 227 ಪ್ರಯಾಣಿಕರನ್ನ ಸಿಬ್ಬಂದಿ ಸುರಕ್ಷಿತವಾಗಿ ಸ್ಥಳಾಂತರಿಸಿದ್ದಾರೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಒಡೆತನದ ಸಿದ್ಧಾರ್ಥ ಸಮೂಹ ಶಿಕ್ಷಣ ಸಂಸ್ಥೆಗಳಲ್ಲಿ ಇಂದು ಸಹ ಇಡಿ ಅಧಿಕಾರಿಗಳು ದಾಖಲೆಯನ್ನ ಪರಿಶೀಲಿಸಿದರು. ನಿನ್ನೆ ನಿರಂತರ 16 ಗಂಟೆಗಳ ಕಾಲ ದಾಖಲೆಯನ್ನ ಪರಿಶೀಲಿಸಿದ್ದ ಅಧಿಕಾರಿಗಳು ಇಂದು ಬೆಳಗ್ಗೆ 6 ಗಂಟೆಯಿಂದಲೇ ಪರಿಶೀಲನೆ ನಡೆಸಿದರು. ಖ್ಯಾತಸಂದ್ರದ ಹೊಸ ಎಂಜಿನಿಯರಿಂಗ್ ಕಾಲೇಜಿನಲ್ಲಿ ಸತತ 27 ಗಂಟೆ ಅಧಿಕಾರಿಗಳು ದಾಖಲೆಗಳನ್ನ ಪರಿಶೀಲಿಸಿದರು. ಸಿದ್ಧಾರ್ಥ ಮೆಡಿಕಲ್ ಕಾಲೇಜಿನಲ್ಲಿ 31 ಗಂಟೆಗಳ ಕಾಲ ಶೋಧ ನಡೆಸಿದರು. ಒಟ್ಟು 40ಕ್ಕೂ ಅಧಿಕಾರಿಗಳು ನಡೆಸಿದ ಶೋಧ ಕಾರ್ಯಾಚರಣೆ ಇಂದು ಅಂತ್ಯವಾಗಿದೆ. ವಿಪಕ್ಷ ನಾಯಕ ಆರ್ ಅಶೋಕ್ ಇಡಿ ದಾಳಿಗೂ ಚಿನ್ನ ಕಳ್ಳ ಸಾಗಣೆ ಮಾಡಿದ ರಣ್ಯಾರಾವ್ಗೂ ಲಿಂಕ್ ಇದೆ ಎಂದಿದ್ರು. ಈ ಸಂಬಂಧ ಗೃಹ ಸಚಿವ ಜಿ ಪರಮೇಶ್ವರ್ ಸ್ಪಷ್ಟನೆ ನೀಡಿದ್ದಾರೆ. ಈ ವಿಚಾರದಲ್ಲಿ ಊಹಾಪೋಹಕ್ಕಿಂತಲೂ ವರದಿ ಬಂದಾಗ ಆರೋಪ ಮಾಡಿದರೆ ಒಳ್ಳೆಯದು ಎಂದಿದ್ದಾರೆ. ಇತ್ತ ಡಿಸಿಎಂ ಡಿಕೆ ಶಿವಕುಮಾರ್ ನಟಿ ರಣ್ಯಾರಾವ್ಗೆ 15 ರಿಂದ 25 ಲಕ್ಷ ರೂಪಾಯಿ ನೀಡಿದ್ದಾರಂತೆ. ಫ್ಯಾಮಿಲಿಗೆ ಹಣ ಕೊಟ್ಟಿರಬಹುದು, ಆದರೆ ರಣ್ಯಾ ಅಂತ ಹೆಣ್ಮಗಳು ತಪ್ಪು ಮಾಡಿದರೆ ಕ್ರಮ ಆಗಲಿ ಎಂದಿದ್ದಾರೆ. ನಾನು ಪರಮೇಶ್ವರ್ ಹತ್ರ ಮಾತಾಡಿದೆ. ಬೆಳಗ್ಗೆ ಅವ್ರ ಮನೆಗೆ ಹೋಗಿದ್ದೆ ನಾನು. ಅವರು ಒಂದು 25 ಲಕ್ಷ 15 ಲಕ್ಷ ಕೊಟ್ಟಿದ್ದಾರೆ. ನಾವೆಲ್ಲ ಸಾರ್ವಜನಿಕ ಜೀವನದಲ್ಲಿ ಇದ್ದೀವಿ. ಬೇಕಾದಷ್ಟು ಜನ ಟ್ರಸ್ಟ್ಗಳು ನಡೆಸ್ತಾರೆ. ಮದುವೆ ಸಮಾರಂಭ ಮತ್ತೊಂದರಲ್ಲಿ ಗಿಫ್ಟ್ಗಳು ಕೊಟ್ಟಿರ್ಬೋದು ಅವರು. ರಣ್ಯಾರಾವ್ ಚಿನ್ನ ಕಳ್ಳ ಸಾಗಣೆ ಕೇಸ್ ತನಿಖೆಯನ್ನ ಚುರುಕುಗೊಳಿಸಿರುವ ಇಡಿ ಈ ಸಂಬಂಧ ಒಟ್ಟು 16 ಸ್ಥಳಗಳಲ್ಲಿ ಶೋಧ ನಡೆಸಿದೆ. ಇದಕ್ಕೆ ಸಂಬಂಧಿಸಿದಂತೆ ಇಡಿ ಮಾಧ್ಯಮ ಪ್ರಕಟಣೆಯನ್ನ ಹೊರಡಿಸಿದೆ. ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಆರ್ಥಿಕ ಅಪರಾಧ ಎಸಗಿರುವುದು ಪತ್ತೆಯಾಗಿದೆ. ರಣ್ಯಾ ಜೊತೆ ವ್ಯವಹಾರ ನಡೆಸಿದ್ದನ್ನ ಹವಾಲಾ ಆಪರೇಟರ್ಗಳು ಒಪ್ಪಿಕೊಂಡಿದ್ದಾರೆ. ನಕಲಿ ಕಂಪನಿಗಳ ಹೆಸರಿನಲ್ಲಿ ರಣ್ಯಾ ಖಾತೆಗೆ ಹಣ ರವಾನಿಸಿರುವುದು ಪತ್ತೆಯಾಗಿದೆ. ರಣ್ಯಾ ತಾನು ಕಟ್ಟಡ ಕಾರ್ಮಿಕರ ಪೂರೈಕೆದಾರಳೆಂದು ತೋರಿಸಿ ಕಂಪನಿಯೊಂದರಿಂದ ಕೋಟಿಗಟ್ಟಲೆ ಹಣವನ್ನ ಪಾವತಿಸಿಕೊಂಡಿದ್ದಾಳೆ. ಪ್ರಭಾವಿ ವ್ಯಕ್ತಿಯ ಸೂಚನೆಯಂತೆ ಶೈಕ್ಷಣಿಕ ಟ್ರಸ್ಟ್ನಿಂದ ರಣ್ಯಾಗೆ 40 ಲಕ್ಷ ರೂಪಾಯಿ ಪಾವತಿ ಮಾಡಲಾಗಿದೆ. ರಣ್ಯಾರಾವ್ ಕ್ರೆಡಿಟ್ ಕಾರ್ಡ್ ಬಿಲ್ ಪಾವತಿಗೆ 40 ಲಕ್ಷ ರೂಪಾಯಿ ಹಣ ಪಾವತಿಯಾಗಿದೆ ಅಂತ ಇಡಿ ಮಾಹಿತಿ ನೀಡಿದೆ. ಇಂದು ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಪ್ರಮುಖ ನಿರ್ಣಯಗಳನ್ನು ಕೈಗೊಳ್ಳಲಾಗಿದೆ. ರಾಮನಗರ ಜಿಲ್ಲೆ ಹೆಸರನ್ನ ಬೆಂಗಳೂರು ದಕ್ಷಿಣ ಎಂದು ಮರುನಾಮಕರಣ ಮಾಡಲು ಸಂಪುಟ ಒಪ್ಪಿಗೆ ಸೂಚಿಸಿದೆ. ರಾಮನಗರ ಜಿಲ್ಲೆಗೆ ಬೆಂಗಳೂರು ದಕ್ಷಿಣ ಜಿಲ್ಲೆ ಎಂದು ಮರುನಾಮಕರಣ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಂಭ್ರಮಿಸಿದ್ದಾರೆ. ಇನ್ನು ಜಾತಿ ಗಣತಿ ವರದಿ ಬಗ್ಗೆ 3 ಹಂತದಲ್ಲಿ ಅಂದ್ರೆ ಸಂಪುಟ, ಸಿಎಲ್ಪಿ ಸಭೆ ಹಾಗೂ ಸದನದಲ್ಲಿ ಚರ್ಚಿಸಲು ತೀರ್ಮಾನಿಸಲಾಗಿದೆ. ಇದಲ್ಲದೆ ಪ್ರಖ್ಯಾತ ಬೂಕರ್ ಪ್ರಶಸ್ತಿ ಪಡೆದ ಕನ್ನಡದ ಖ್ಯಾತ ಲೇಖಕಿ ಬಾನು ಮುಸ್ತಾಕ್ ಅವರಿಗೆ ಬೆಂಗಳೂರಿನಲ್ಲಿ ಜಿ ಕ್ಯಾಟಗರಿ ಸೈಟ್ ನೀಡಲು ಸಭೆಯಲ್ಲಿ ತೀರ್ಮಾನಿಸಲಾಗಿದೆ.
ಮೈಸೂರು ಸ್ಯಾಂಡಲ್ ಸೋಪ್ ಸೇರಿದಂತೆ ಕರ್ನಾಟಕ ಸೋಪ್ಸ್ ರಾಯಭಾರಿಯಾಗಿ ನಟಿ ತಮನ್ನಾ ಭಾಟಿಯಾ ಅವರನ್ನ ಸರ್ಕಾರ ನೇಮಕ ಮಾಡಿದೆ. 2 ವರ್ಷ 2 ದಿನಗಳ ಮಟ್ಟಿಗೆ ರಾಯಭಾರಿಯಾಗಲು ಬರೋಬ್ಬರಿ 6.20 ಕೋಟಿ ರೂಪಾಯಿ ಗೌರವಧನ ನೀಡಲು ಸರ್ಕಾರ ಒಪ್ಪಿದೆ. ಆದರೆ ಸರ್ಕಾರದ ನಿರ್ಧಾರಕ್ಕೆ ಕನ್ನಡ ಪರ ಹೋರಾಟಗಾರರಿಂದ ವಿರೋಧ ವ್ಯಕ್ತವಾಗಿದೆ. ಕನ್ನಡದ ಜನಪ್ರಿಯ ನಟ ನಟಿಯರನ್ನೇ ರಾಯಭಾರಿ ಮಾಡಿ ಅಂತ ಕರವೇ ನಾರಾಯಣಗೌಡ ಒತ್ತಾಯಿಸಿದ್ದಾರೆ. ಆದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮೈಸೂರು ಸ್ಯಾಂಡಲ್ ಸೋಪ್ ಮಾರುಕಟ್ಟೆಯನ್ನ ವಿಸ್ತರಿಸುವುದಕ್ಕೆ ತಮನ್ನಾ ಅವರನ್ನ ಆಯ್ಕೆ ಮಾಡಲಾಗಿದೆ ಅಂತ ಸಚಿವ ಎಂಬಿ ಪಾಟೀಲ್ ಟ್ವೀಟ್ ಮಾಡಿದ್ದಾರೆ. ಬೆಂಗಳೂರು ಅರಮನೆ ಮೈದಾನದ ಭೂ ವಿವಾದದಲ್ಲಿ ರಾಜ್ಯ ಸರ್ಕಾರಕ್ಕೆ ಭಾರಿ ಹಿನ್ನಡೆಯಾಗಿದೆ. 3,400 ಕೋಟಿ ರೂಪಾಯಿಯ ಟಿಡಿಆರ್ ಅನ್ನು ರಾಜಮನೆತನಕ್ಕೆ ನೀಡುವಂತೆ ಸುಪ್ರೀಂ ಕೋರ್ಟ್ ಆದೇಶ ನೀಡಿದೆ. ಕೋಟ್ಯಾಂತರ ರೂಪಾಯಿ ಮೌಲ್ಯದ ಆಸ್ತಿ ಬಿಟ್ಟು ಉದ್ಯಮಿಯೊಬ್ಬರು ಜೈನ ದೀಕ್ಷೆ ಪಡೆದಿದ್ದಾರೆ. ಯಾದಗಿರಿಯ ಸೈದಾಪುರದ ಉದ್ಯಮಿ ದಿಲೀಪ್ ಕುಮಾರ್ ದೋಖಾ ವ್ಯಾಮೋಹದ ಜೀವನ ತ್ಯಜಿಸಿ ಸನ್ಮಾರ್ಗದೆಡೆಗೆ ಪ್ರಯಾಣ ಬೆಳೆಸಿದ್ದಾರೆ. ಧಾರೆ ಸೀರೆ ಕೊರಳಲ್ಲಿ ಮಾಂಗಲ್ಯ, ಇದು ಪರೀಕ್ಷಾ ಕೇಂದ್ರದಲ್ಲಿ ಕಂಡುಬಂದ ಅಪರೂಪದ ದೃಶ್ಯ. ಕತ್ತಿಗೆ ತಾಳಿ ಬೀಳ್ತಾ ಇದ್ದಂತೆ ವಧುಗಳಿಬ್ಬರು ಸೀದಾ ಪರೀಕ್ಷೆಗೆ ಹಾಜರಾಗಿ ಶಿಕ್ಷಣದ ಮಹತ್ವ ಸಾರಿದ್ದಾರೆ. ಕೊಳ್ಳೇಗಾಲದಲ್ಲಿ ಯೋಗೇಶ್ ಜೊತೆ ಹಸೆಮಣೆಯೇರಿದ್ದ ಅಂತಿಮ ವರ್ಷದ ಬಿಕಾಂ ವಿದ್ಯಾರ್ಥಿನಿ ಸಂಗೀತ ಹಾಗೂ ಹಾಸನದ ಅಂತಿಮ ವರ್ಷದ ಬಿಕಾಂ ವಿದ್ಯಾರ್ಥಿನಿ ಮಾಂಗಲ್ಯ ಧಾರಣೆ ಬಳಿಕ ಪರೀಕ್ಷೆ ಬರೆದಿದ್ದಾರೆ. ಪ್ರಾಣಿ ಪ್ರೇಮಿಯಂತೆ ನಾಟಕವಾಡಿದ ಮಹಿಳೆ ಆಶ್ರಯ ತಾಣಗಳಿಂದ ಶ್ವಾನಗಳನ್ನು ದತ್ತು ಪಡೆದು ಬಳಿಕ ಕೊಂದು ಅಡುಗೆ ಮಾಡಿ ತಿಂದಿದ್ದಾಳೆ. ಚೀನಾದ ಲಿಯಾನಿಂಗ್ ಪ್ರಾಂತ್ಯದ ಜಿಕ್ ಸುವಾನ್ ತನ್ನ ಸೋಷಿಯಲ್ ಮೀಡಿಯಾ ಖಾತೆಯಲ್ಲಿ ನಾಯಿ ಮಾಂಸ ತಿನ್ನುತ್ತಿರುವ ವಿಡಿಯೋಗಳನ್ನು ಪೋಸ್ಟ್ ಮಾಡಿದ್ದಾಳೆ. ಬಾಲಿವುಡ್ ನಟ ಸಲ್ಮಾನ್ ಖಾನ್ ನಿವಾಸಕ್ಕೆ ನುಗ್ಗಲು ಯತ್ನಿಸಿದ ಆರೋಪದಡಿ ಇಬ್ಬರನ್ನ ಬಂಧಿಸಲಾಗಿದೆ. ಕ್ಷಿಪಣಿ ತಜ್ಞ ಮಾಜಿ ರಾಷ್ಟ್ರಪತಿ ಎಪಿಜೆ ಅಬ್ದುಲ್ ಕಲಾಂ ಅವರ ಜೀವನ ತೆರೆ ಮೇಲೆ ಬರುವುದಕ್ಕೆ ಸಿದ್ಧವಾಗಿದೆ. ನಟ ಧನುಷ್ ಕಲಾಂ ಪಾತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ. ಈ ಸಿನಿಮಾಗೆ ಕಲಾಂ ದಿ ಮಿಸೈಲ್ ಮ್ಯಾನ್ ಆಫ್ ಇಂಡಿಯಾ ಎಂದು ಹೆಸರಿಡಲಾಗಿದೆ. ಮುಂಬರುವ ಕ್ರಿಕೆಟ್ ಟೂರ್ನಿಗಾಗಿ ಇಂಗ್ಲೆಂಡ್ ಪ್ರವಾಸ ಕೈಗೊಳ್ಳಲಿರುವ ಭಾರತೀಯ ಅಂಡರ್ 19 ತಂಡಕ್ಕೆ 14 ವರ್ಷದ ವೈಭವ್ ಸೂರ್ಯವಂಶಿ ಆಯ್ಕೆಯಾಗಿದ್ದಾರೆ.